ಕರ್ಣಧಾರವಿಯ ಮೂಲಕ ಮನೆ ಮಾತಾಗಿರುವಂತಹ ಭವ್ಯ ಗೌಡ ಅವರ ಹೊಸ ಸಿನಿಮಾ ಅನೌನ್ಸ್ ಆಗಿದೆ. ದೇವಿ ಎಂಬ ಒಂದು ಸಿನಿಮಾದಲ್ಲಿ ಭವ್ಯ ಅವರು ಕಾಣಿಸ್ಕೊತಾ ಇದ್ದಾರೆ. ಈಗಾಗಲೇ ಫಸ್ಟ್ ಅಂದ್ರೆ ಫೋಟೋ ಶೂಟ್, ಪೋಸ್ಟರ್ಗೆ ಫೋಟೋ ಶೂಟ್ ರೆಡಿ ಆಗ್ತಾ ಇದೆ. ಫೋಟೋ ಶೂಟ್ ಅನ್ನು ಸಹ ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು ಭವ್ಯ ಗೌಡ ಮತ್ತೆ ಏನು ಹೊಸ ಹೀರೋ ಚೇತನ್ ಅಂತ. ಸೊ ಇವರೇ ಈ ಒಂದು ಸಿನಿಮಾದಲ್ಲಿ ನಾಯಕ ಮತ್ತೆ ನಾಯಕಿ. ದೇವಿ ಎಂಬ ಒಂದು ಸಿನಿಮಾದ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಬೆಳ್ಳಿ ತೆರೆಗೆ. ಇವರದ್ದು ಕೂಡ ಹೊಸ ಸಿನಿಮಾ, ಹೊಸ ಮೊದಲ ಮೂವಿ ಆಗಿರುತ್ತೆ. ಇಬ್ಬರದ್ದು ಕೂಡ ಮೊದಲ ಮೂವಿ. ಭವ್ಯ ಅವರಿಗೆ ಇದಕ್ಕೂ ಮುಂಚೆ ಒಂದು ಆಫರ್ ಸಿಕ್ಕಿತ್ತು, ಬಟ್ ಅದು ಯಾಕೋ ಪ್ರಾಜೆಕ್ಟ್ ಕೈಗೆತ್ಕೊಳ್ಳಿಲ್ಲ. ಸೊ ಹೀಗಾಗಿ ಧಾರಾವಾಹಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿ ಏನು ಫೋಟೋ ಶೂಟ್ ಅನ್ನು ಸಹ ಮಾಡಿಸಿಕೊಂಡಿದ್ದಾರೆ ಭವ್ಯ ಅವರು. ಭವ್ಯ ಅವರಿಗೆ ಜೋಡಿಯಾಗಿ ಹೊಸ ನಾಯಕ ಸಹ ನೋಡಿ ಬರ್ತಾ ಇರುವಂತದ್ದು. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡೋಣ ಇವರ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕಾಣಿಸ್ಕೋತಾರೆ ಅಂತ. ಮತ್ತೆ ವಿಭಿನ್ನವಾದಂತಹ ಲುಕ್ ನಲ್ಲಿ ಭವ್ಯ ಅವರು ಸಹ ಈ ದೇವಿ ಎಂಬ ಒಂದು ಸಿನಿಮಾದಲ್ಲಿ ಮಿಂಚುಕ್ಕೆ ರೆಡಿ ಆಗಿದ್ದಾರೆ. ದೇವಿ ಸಿನಿಮಾದ ಕಾನ್ಸೆಪ್ಟ್ ಏನು, ಸ್ಟೋರಿ ಲೈನ್ ಏನು, ಯಾವ ರೀತಿ ಇರುತ್ತೆ, ಯಾವ ತರ ಸಿನಿಮಾ ಇದು ಎಲ್ಲವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸಿನಿಮಾ ತಂಡದವರು ರಿವೀಲ್ ಮಾಡ್ತಾರೆ. ಕನ್ನಡದ ಮೂಲಕ ಮನೆ ಮಾತಾಗಿರುವಂತಹ ನಿಧಿ ಪಾತ್ರವನ್ನ ಮಾಡ್ತಿರುವಂತಹ ಭವ್ಯ ಅವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದ್ದು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಜನರಿಗೆ ಎಲ್ಲರಿಗೂ ಕೂಡ ಈ ಒಂದು ನಿಧಿ ಪಾತ್ರ ಅಂದ್ರೆ ಇಷ್ಟ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತ ಒಂದು ಪಾತ್ರ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಮಿಂಚೋಕೆ ರೆಡಿ ಆಗಿದ್ದಾರೆ ಬೆಳ್ಳಿ ತೆರೆಯಲ್ಲಿ. ಕಿರುತೆರೆಯಲ್ಲಿ ನಟನೆ ಮಾಡಿಕೊಂಡು ಬೆಳ್ಳಿ ತೆರೆಯಲ್ಲೂ ಸಹ ಅವಕಾಶವನ್ನ ಗಿಡಿಸ್ಕೊಂಡು ಮಿಂಚ್ತಾ ಇದ್ದಾರೆ. ಜೊತೆಗೆ ಜಾಹೀರಾತುಗಳಾಗಿರ್ಬೋದು, ಸೊ ಈ ರೀತಿ ಎಲ್ಲವನ್ನು ಕೂಡ ಅದರಲ್ಲೂ ಅಟೆಂಡ್ ಆಗ್ತಾ ಇರ್ತಾರೆ. ನಿಮಗೂ ಕೂಡ ಇಷ್ಟನ ಕನ್ನಡ ಧಾರಾವಾಹಿ, ನೀವು ಕೂಡ ನೋಡ್ತೀರಾ? ಭವ್ಯ ಅವರ ನಟನೆ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತೂ ತುಂಬಾನೇ ಚೆನ್ನಾಗಿದೆ. ಒಳ್ಳೆ TRP ರೇಟಿಂಗ್ ಇರುವಂತಹ ಒಂದು ಧಾರಾವಾಹಿ ಇದು. ಪ್ರತಿ ದಿವಸ ಬರುವಂತಹ ಧಾರಾವಾಹಿ, ವೀಕೆಂಡ್ ಬರಲ್ಲ, ಕೇವಲ ವೀಕ್ ಡೇಸ್ ಮಾತ್ರ ಬರುತ್ತೆ. ಚೆನ್ನಾಗಿ ಪ್ರತಿ ದಿವಸ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭವ್ಯ ಅವರು. ಜೊತೆಗೆ ಏನು ಸಿನಿಮಾ ಒಪ್ಕೊಂಡಿದಾರಲ್ಲ ಅದರಲ್ಲೂ ಕೂಡ ಏನು ಯಾವಾಗ ಡೇಟ್ ಇರುತ್ತೆ ಅವಾಗ ಹೋಗಿ ಅಟೆಂಡ್ ಆಗ್ತಾರೆ.